ಎಲ್ರಿಗೂ ನಮಸ್ಕಾರ. ಯಶೋಗಾಥೆ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ದಿನ ಚೂರು ಕಹಿ ಇಲ್ಲದೆ ಹಾಗಲಕಾಯಿ ಗೊಜ್ಜು ಅಥವಾ ಪಲ್ಯನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಈ ಮೆಥಡಲ್ಲಿ ಮಾಡಿ ನೋಡಿ, ಇದು ಹಾಗಲಕಾಯಿ ಪಲ್ಯ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಕಹಿ ಅನ್ಸೋದೇ ಇಲ್ಲ ನಿಮಗೆ. ಈ ಮೆಥಡಲ್ಲಿ ಒಂದು ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಸಿಂಪಲ್, ಬೇಗನೆ ರೆಡಿಯಾಗುತ್ತೆ. ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಹೇಗೆ ಇದನ್ನು ರೆಡಿ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲಿಗೆ ನೀವು ಇದಕ್ಕೆ ಬೇಕಾಗಿರೋದು ತೆಂಗಿನಕಾಯಿ ಸ್ವಲ್ಪ, ಹಾಗಲಕಾಯಿ, ಟೊಮೊಟೊ, ಈರುಳ್ಳಿ ಮತ್ತು ಮನೇಲಿ ಏನು ಬಳಸ್ತೀರಾ ಆ ಖಾರದ ಪುಡಿ, ಇವುಗಳನ್ನೇ ಬಳಸ್ಕೊಂಡು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 3 ಹಸಿರು ಹಾಗಲಕಾಯಿನ ತೊಗೊಂಡಿದ್ದೀನಿ. ನೀವು ಬಿಳಿ ಹಾಗಲಕಾಯಿನೂ ಕೂಡ ತೊಗೋಬೋದು. 3 ಹಸಿರು ಹಾಗಲಕಾಯಿನ ತೊಗೊಂಡು ಚೆನ್ನಾಗಿ ತೊಳೆದಿದ್ದೀನಿ. ತೊಳೆದ್ಬಿಟ್ಟು ಮೇಲ್ಗಡೆ ಏನು ನಾನು ಸಿಪ್ಪೆ ಅದು ಏನೂ ತೆಗಿತಾ ಇಲ್ಲ, ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ತೊಳೆದಿಟ್ಕೊಂಡು ಇದನ್ನು ಮಧ್ಯ ಕಟ್ ಮಾಡಿ ಒಳಗಡೆ ತಿರುಳನ್ನು ತೆಗಿಬೇಕು. ಅಂದರೆ ಬೀಜದ ಜೊತೆ ತಿರುಳಿರುತ್ತಲ್ಲ ನೋಡಿ, ಅದನ್ನು ತೆಗಿಬೇಕು. ಸಾಮಾನ್ಯವಾಗಿ ನಾವು ಪಡವಲಕಾಯ್ದಾದರೆ ಅದ್ರ ಸಮೇತ ಹಾಕ್ತೀವಿ, ಆದರೆ ಹಾಗಲಕಾಯಲ್ಲಿ ಇದು ಕಹಿ ಬಂದ್ಬಿಡುತ್ತೆ, ಜೊತೆಗೆ ಸ್ವಲ್ಪ ಬಲ್ತಿರುತ್ತೆ. ಹಾಗಾಗಿ ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಕೈಯಲ್ಲೇ ತೆಗಿಬೋದು. ಈ ಥರ ಅದನ್ನು ತೆಗೆದಾಕ್ಬಿಟ್ಟು ಸಣ್ಣಕ್ಕೆ, ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಚಿಕ್ಕದಾಗಿ ಇದನ್ನು ಹೆಚ್ಚಿಟ್ಕೋಬೇಕು. ಹಾಗಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಆದರೆ ಕಹಿ ಅನ್ನೋ ಕಾರಣಕ್ಕೆ ತುಂಬ ಜನ ಇಷ್ಟ ಇದ್ದರೂ ಕೂಡ ತಿನ್ನೋದಕ್ಕೆ ಕಷ್ಟ ಅಂತ ಹೇಳಿ ಮಾಡಲ್ಲ ಇದನ್ನು. ಜೊತೆಗೆ ಹಾಗಲಕಾಯಿನ ಬಡಪ ಅಂತ ಅಂದ್ಬಿಡ್ತಾರೆ. ಈ ರೀತಿ ಒಂದ್ಸಲ ನೀವು ಮಾಡಿ ನೋಡಿ, ಪದೇ ಪದೇ ಇದನ್ನು ಇಷ್ಟಪಟ್ಟು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನೀಟಾಗಿ ಎಲ್ಲವನ್ನೂ ಕೂಡ ಈ ರೀತಿ ಮಧ್ಯ ತಿರುಳೇನಿದೆ ಬೀಜದ ಸಮೇತ, ಆ ತಿರುಳನ್ನು ತೆಗೆದು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸಣ್ಣ ಅಂತಂದರೆ ತೀರಾ ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಇದನ್ನು ಕಟ್ ಮಾಡಿ ಇಟ್ಕೋಬೇಕು. ಜೊತೆಗೆ ಇದನ್ನು ಅರಿಶಿನ ಹಾಕಿ ಡ್ರೈ ಫ್ರೈ ಮಾಡಬೇಕು. ಯಾವುದೇ ಎಣ್ಣೆ ಹಾಕಬಾರ್ದು, ಅರಿಶಿನ ಹಾಕಬೇಕು. ಅರಿಶಿನ ಹಾಕ್ಬಿಟ್ಟು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಹುರಿಬೇಕು. ಎಷ್ಟು ಅಂತ ಹೇಳಿದ್ರೆ ಹಾಗಲಕಾಯಿ ತನ್ನಲ್ಲಿರೋ ನೀರಿನ ಅಂಶನ ಬಿಟ್ಕೊಳ್ಳುತ್ತೆ, ಅಷ್ಟು ಇದಾಗೋವರೆಗೂ ಕೂಡ ಅದನ್ನು ಹುರಿಬೇಕು. ಏನು ಹಬ್ಬ ಅಂದರೆ ನಿಮಗೆ ಒಂದು 5 ರಿಂದ 8 ನಿಮಿಷ ತೊಗೊಳುತ್ತೆ ಅಷ್ಟೇ. ನೋಡಿ, ಇಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಇದನ್ನು ಕಟ್ ಮಾಡ್ಕೊಳ್ಳಿ. ಆದಷ್ಟು ಹಾಗಲಕಾಯಿ ಸ್ವಲ್ಪ ಎಳೆದನ್ನು ನೋಡಿ ತಗೊಳ್ಳಿ. ಎಳೆದು ಹೇಗೆ ಅಂತ ಹೇಳಿದ್ರೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಿರುತ್ತೆ, ಆ ಥರದನ್ನು ತಗೋಬೇಡಿ. ಜೊತೆಗೆ ತಗೊಳ್ಳುವಾಗ ಕೈಯಲ್ಲಿ ನೀವು ಚೂಸ್ ಮಾಡುವಾಗ ಕೈಯಲ್ಲಿ ಹಿಡ್ಕೊತಿರಲ್ಲ, ಹಾಗಲಕಾಯಿ ವೆಯ್ಟ್ ಬರಬಾರ್ದು. ತೂಕ ಬಂದರೆ ಅದು ಬಲ್ತಿದೆ ಅಂತ, ತೂಕ ಇಲ್ಲ ಅಂದರೆ ಅದು ಎಳೆದಿದೆ ಅಂತ. ಇಲ್ಲಿ ನೋಡಿ, ನಾನು ಹೆಚ್ಚು ಕಡಿಮೆ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಅರಿಶಿನ, ಮಾಮೂಲಿ ಅಡುಗೆ ಅರಿಶಿನ, ಪ್ಯಾಕೆಟ್ ಅರಿಶಿನ ಏನು ಬರುತ್ತೆ ಅದನ್ನು ಹಾಕಿ ಇದನ್ನು ಡ್ರೈ ಆಗಿ ಹುರಿತಾ ಇದ್ದೀನಿ. ಎಣ್ಣೆ ಏನೂ ಹಾಕ್ತಾ ಇಲ್ಲ, ಡ್ರೈ ಆಗಿ ಇದನ್ನು ನೀಟಾಗಿ ಹುರ್ಕೋತಾ ಇದ್ದೀನಿ. ಹೀಗೆ ಹುರ್ಕೊಳ್ಳೋದ್ರಿಂದ ನಿಮಗೆ ಕಹಿ ಅಂಶ ಎಲ್ಲ ತುಂಬಾ ಕಡಿಮೆ ಆಗಿಬಿಡುತ್ತೆ. ಈ ಕೆಲವ್ರು ಏನು ಮಾಡ್ತಾರೆ, ಈ ರೀತಿ ಹುರಿದ್ಬಿಟ್ಟು ಅದನ್ನು ನೀರು ಹಾಕಿ ತೊಳೆದ್ಬಿಡ್ತಾರೆ. ತೊಳೆದ್ಬಿಟ್ರೆ ಏನಾಗುತ್ತೆ, ಅದರಲ್ಲಿ ಏನು ಅಂಶ ಅಂತ ಇರುತ್ತೋ ಅದು ಹೊರಟೋಗ್ಬಿಡುತ್ತೆ. ಸಾಮಾನ್ಯವಾಗಿ ಹಾಗಲಕಾಯಿ ಕಹಿ ಅಂಶ ಅದೇ ದೇಹಕ್ಕೆ ಒಳ್ಳೆಯದು, ಅದೇ ಹೊರಟೋದ್ಮೇಲೆ ಏನೂ ಒಂದು ಪ್ರಯೋಜನ ಇಲ್ಲ. ಹಾಗಾಗಿ ನೋಡಿ, ಇಲ್ಲಿವರೆಗೆ ನೋಡಿ ನೀರಿನ ಅಂಶ ಬಿಟ್ಕೊಂಡಿದೆ, ಅದುವರೆಗೆ ಇದನ್ನು ಹುರಿಬೇಕು. ಇಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು, ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿನ ಹಾಕಿ ಈ ರೀತಿ ರುಬ್ಬಿ ಕಾಯಿ ಹಾಲನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಬೇರೆ ಏನೂ ಹಾಕೋಂಗಿಲ್ಲ ರುಬ್ಬೋದಕ್ಕೆ, ಈರುಳ್ಳಿ ಕಡಲೆ ಏನೂ. ನೋಡಿ, ಈ ರೀತಿ ತರ್ತರಿಯಾಗೇ ರುಬ್ಬಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಜೊತೆಗೆ ದೊಡ್ಡ ಗಾತ್ರದ 3 ಟೊಮೊಟೊ, ದೊಡ್ಡ ಗಾತ್ರದ 2 ಈರುಳ್ಳಿ, ಈ ಅಳತೆಯಲ್ಲಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಇದಕ್ಕೆ ಒಂದು ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ಎಣ್ಣೆನ ಹಾಕಿ, ಸಾಸಿವೆ, ಜೀರಿಗೆ, ನಾರ್ಮಲ್ ಏನು ಒಗ್ಗರಣೆಗೆ ಹಾಕ್ತೀರಾ ಹಾಕಿ, ಕರ್ಬೇವಿದ್ರೆ ಕರ್ಬೇವು ಆ್ಯಡ್ ಮಾಡ್ಕೊಳ್ಳಿ. ಕರ್ಬೇವು ಇರಲಿಲ್ಲ, ಹಾಗಾಗಿ ಕರ್ಬೇವು ಸೇರಿಸಿಲ್ಲ. ಇದಕ್ಕೆ ಈರುಳ್ಳಿಯನ್ನು ಸೇರಿಸಿ, ಈರುಳ್ಳಿ ಸ್ವಲ್ಪ ಬಾಡಬೇಕು, ಅಲ್ಲಿವರೆಗೂ ಕೂಡ ನೀಟಾಗಿ ಹುರ್ಕೊಳ್ಳಿ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ, ಆವಾಗ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ. ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಬೇಕು, ತೀರಾ ಬೇಯೋದು ಬೇಡ, ತೀರಾ ಹಾಗೇ ಇರಬಾರ್ದು, ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಬೇಕು. ನೋಡಿ, ನಾನಿಲ್ಲಿ 1 ಚಮಚ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಈ ರೀತಿ ಸೇರಿಸಿದ್ರೆ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ. ಇಲ್ಲಿ ನೋಡಿ, ಈರುಳ್ಳಿ ಫ್ರೈ ಆಗಿದೆ. ನಾನು ಟೊಮೊಟೊನ ಸೇರಿಸಿದ್ದೀನಿ. ಇದಕ್ಕೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು, ಅಂದರೆ ಉಪ್ಪನ್ನ ಹದ ನೋಡ್ಕೊಳ್ಳಿ,
ಆಮೇಲೆ ಲಾಸ್ಟಲ್ಲೂ ಕೂಡ ನಾರ್ಮಲಿ ನಾವು ಖಾರದ ಪುಡಿ ಎಲ್ಲ ಹಾಕ್ದಾಗ ಉಪ್ಪು ಹಾಕ್ತೀವಿ, ಆವಾಗ ನೋಡ್ಕೊಂಡು ಹಾಕ್ಕೋಬೇಕು, ಜ್ಞಾಪಕದಲ್ಲಿರ್ಬೇಕು ನಿಮಗೆ ಮೊದಲೇ ಹಾಕಿದ್ದೀನಿ ಅಂತ ಹೇಳಿ. ಈರುಳ್ಳಿಗೂ ಹಾಕಿದ್ದೀವಿ, ಟೊಮೊಟೊ ಹಾಕಿದಾಗಲೂ ಹಾಕಿದ್ದೀವಿ ನೋಡಿ. ಈ ರೀತಿ ನೀಟಾಗಿ ಬೆಂದಿರುತ್ತೆ, ಎಣ್ಣೆ ಬಿಟ್ಕೋಬೇಕದು. ಇವಾಗ ನಾವೇನು ಹುರ್ಕೊಂಡಿದ್ವಿ ಅದನ್ನು ಹಾಕಿ. ಹಾಗಲಕಾಯನ್ನು ಕಟ್ ಮಾಡೋದಕ್ಕೂ ಮುಂಚೆ ತೊಳಿರಿ, ಕಟ್ ಮಾಡಿ ಆದಮೇಲೆ ಏನು ತೊಳಿಯೋಕ್ಕೆ ಹೋಗಬೇಡಿ. ಈಗ ನೋಡಿ ನಾನು ಹುರಿದಿಟ್ಕೊಂಡಿದ್ದಂತಹ ಹಾಗಲಕಾಯಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಒಂದೆರಡು ನಿಮಿಷ ಇದ್ರ ಜೊತೆ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಕೂಡ ತಿರುಗಿಕೊಳ್ಳಿ. ಇದಕ್ಕೆ ಬಳಸೋವಂಥ ಖಾರದ ಪುಡಿ ನಾರ್ಮಲಿ ನೀವು ಮನೆಯಲ್ಲಿ ಏನು ಸಾಂಬಾರಿಗೆ ಅಂತ ಖಾರದ ಪುಡಿ ಮಾಡ್ಕೊಂಡಿರ್ತೀರ ಅದೇ ಖಾರದ ಪುಡಿಯನ್ನು ಬಳಸಿ. ಖಾರದ ಪ್ರಮಾಣ ನಿಮಗೆ ಗೊತ್ತಿರುತ್ತೆ. ಇಲ್ಲಿ ನೋಡಿ ಕಹಿ ಅಂಶ ಎಲ್ಲ ಪಾತ್ರೆಗೆ ಹಿಡ್ಕೊಂಡಿದೆ. ಈಗ ನೋಡಿ ನಾನಿಲ್ಲಿ ಒಂದು 3/4 ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಹಾಕಿ ಸ್ವಲ್ಪ ತಿರುಗಬೇಕು. ತಿರುವಿ ನಾವೇನು ಕಾಯಿ ಹಾಲು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಏನು ಮಿಕ್ಸಿ ಜಾರ್ ಇದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದು ನೀಟಾಗಿ ವಾಶ್ ಮಾಡಿ ಇದಕ್ಕೆ ಹಾಕ್ಕೊಳ್ಳಿ ನೀಟಾಗಿ. ಅಂದರೆ ನಿಮಗೆ ಹದ ಎಷ್ಟು ಬೇಕು, ಕೆಲವರು ಸ್ವಲ್ಪ ಗಟ್ಟಿ ಬೇಕು ಅಂತಾರೆ, ಅವಾಗ ನೀರು ಕಡಿಮೆ ಹಾಕ್ಕೊಳ್ಳಿ. ಇಲ್ಲ ನಮಗೆ ಸ್ವಲ್ಪ ತೆಳುವಾಗೇ ಇರಲಿ ಅನ್ನೋರಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ನಾನಿಲ್ಲಿ ಒಂದು ಸ್ವಲ್ಪ ತೆಳುವಾಗೇ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದ್ದ ಮೇಲೆ ಸ್ವಲ್ಪ ಗಟ್ಟಿನೇ ಆಯಿತು ನೋಡಿ. ಈ ಹದಕ್ಕೆ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಆದಮೇಲೆ ಇದು ಇನ್ನೂ ಗಟ್ಟಿ ಬರುತ್ತೆ. ಅಂದರೆ ಎಣ್ಣೆ ಬಿಟ್ಕೋಬೇಕು ಮೇಲ್ಗಡೆ, ನಾವೇನು ಎಣ್ಣೆ ಹಾಕಿರ್ತೀವಿ ಜಾಸ್ತಿ ಅದು. ನೋಡಿ ಖಾರ ನನಗೆ ಸಾಕಾಗಿಲ್ಲ ಅಂತ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಖಾರ ಮತ್ತು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ಪ್ರತಿಯೊಂದಕ್ಕೂ ಅಷ್ಟೇ, ಅಂದರೆ ದೇವ್ರಿಗೆ ಅಂತ ಮಾಡೋದಾದರೆ ಅದನ್ನು ಟೇಸ್ಟ್ ನೋಡೋಲ್ಲ. ಅದರ್ವೈಸ್ ಮನೆಯಲ್ಲಿ ಮಾಡೋದೆಲ್ಲ ಟೇಸ್ಟ್ ನೋಡಿನೇ ಮಾಡೋದು. ಉಪ್ಪು ಖಾರ ಬೇಕು ಅನ್ನಿಸ್ತು, ಹಾಗಾಗಿ ಇನ್ನು ಸ್ವಲ್ಪ ಅದಕ್ಕೆ ಉಪ್ಪು ಖಾರನ ಆ್ಯಡ್ ಮಾಡಿದೆ. ಇದಕ್ಕೆ ನೀವು ಬೆಲ್ಲನ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ, ಅಂದರೆ ಒಂದು ಚಿಕ್ಕ ಗೋಲಿ ಗಾತ್ರದಷ್ಟು ನೀವು ಬೆಲ್ಲನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಹುಣಸೆಹಣ್ಣು ಮತ್ತು ಬೆಲ್ಲ ಎರಡನ್ನೂ ಚೆನ್ನಾಗಿ ಕುದಿಸಿ ಒಂದು ಪೇಸ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಈ ರೀತಿ ಗ್ರೇವಿಗಳಿಗೆ ಹಾಕೋದಕ್ಕೆ ಅಂತ ಹೇಳಿ. ಹುಣಸೆಹಣ್ಣು ಬೆಲ್ಲ, ಕಪ್ಪು ಹುಣಸೆಹಣ್ಣು ಮತ್ತು ಕಪ್ಪು ಬೆಲ್ಲನ ಸೇರಿಸಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಇಂಥ ಪೇಸ್ಟನ್ನು ನಾನು ಆ್ಯಡ್ ಮಾಡ್ತೀನಿ ಬೆಲ್ಲ ಹಾಕೋ ಕಡೆ. ಈಗ ನಾನು ಒಂದು ಅರ್ಧ ಸ್ಪೂನಷ್ಟು ಈ ಪೇಸ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಮಾಮೂಲಿ ಬೆಲ್ಲನೇ ಹಾಕ್ಕೊಂಡ್ರೂ ತೊಂದರೆ ಇಲ್ಲ. ನಾನು ಇದೆ ಅಂತ ಹೇಳಿ ಇದನ್ನು ಹಾಕ್ತಾಯಿದ್ದೀನಿ, ಇಲ್ಲಾಂದರೆ ಮಾಮೂಲಿ ಬೆಲ್ಲನೇ ಹಾಕ್ಕೊಳ್ಳಿ. ಇಲ್ಲಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ತಿರುವಿ ಒಂದು 5 ನಿಮಿಷ, ತೀರಾ ಕಡಿಮೆನೂ ಬೇಡ ತೀರಾ ಹೈ ಫ್ಲೇಮು ಬೇಡ, ಮೀಡಿಯಮ್ಗಿಂತ ಸ್ವಲ್ಪ ಜಾಸ್ತಿನಲ್ಲಿ ಇಟ್ಟು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಮೇಲ್ಗಡೆ ನೊರೆ ಏನಿದೆ ಅದೆಲ್ಲ ಹೋಗಿ ಎಣ್ಣೆ ಅಂಶ ಮೇಲ್ಗಡೆ ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ಕೂಡ ಚೆನ್ನಾಗಿ ಕುದಿಸಿ. ಅಲ್ಲಿಗೆ ನಿಮ್ಮ ಗ್ರೇವಿ ರೆಡಿಯಾಗಿರುತ್ತೆ. ನಾನು ಇವತ್ತು ಈ ಗ್ರೇವಿ ಜೊತೆ ನೀರು ದೋಸೆನ ಮಾಡಿದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು ನೀರು ದೋಸೆ. ಏನಿಲ್ಲ, ನಾನಿಲ್ಲಿ 1 ಲೋಟಕ್ಕೆ ಮಾಡಿದ್ದೀನಿ. ಅಂದರೆ ನಮ್ಮ 3 ಜನಕ್ಕೆ 1 ಲೋಟ ಸಾಕಾಗುತ್ತೆ. ರಾತ್ರಿ 1 ಲೋಟ ರೇಷನ್ ಅಕ್ಕಿಯನ್ನು ನೆನೆ ಹಾಕಿ ನೀಟಾಗಿ ತೊಳೆದು ನೆನೆ ಹಾಕಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಬಿ ನೀರು ಹಾಕಿ ಇಟ್ಕೋಬೇಕು. ಎಷ್ಟು ನುಣ್ಣಗಾಗುತ್ತೆ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ರುಬ್ಕೊಂಡಾದಮೇಲೆ ಅದಕ್ಕೆ ಉಪ್ಪನ್ನ ಸೇರಿಸಿ ಈ ರೀತಿ ಇಷ್ಟು ತೆಳುಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡು ಹೆಂಚಿನ ಕಾಯಕ್ಕಿಟ್ಟು ಹೀಗೆ ಹಾಕಿ ತಿರುವಿದ್ರೆ ನೀರು ದೋಸೆ ರೆಡಿ ಆಗುತ್ತೆ. ಇದಕ್ಕೆ ನೀವು ತೆಂಗಿನಕಾಯಿನೂ ಹಾಕ್ಕೋಬೋದು. ಈ ಎಳ್ನೀರಲ್ಲಿ ಕಾಯಿ ಬರುತ್ತೆ ನೋಡಿ, ಮಂದದ ಕಾಯಿ, ನಾರ್ಮಲ್ ತೆಂಗಿನಕಾಯಿ ಅಲ್ಲ, ಎಳ್ನೀರು ಕಾಯಿ ಅದಿದ್ದಂತಹ ಟೈಮಲ್ಲಿ ಅದನ್ನು ಸೇರಿಸಿ ನೀವು ರುಬ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ನಾನು ನೋಡಿ ಸ್ವಲ್ಪ ತುಪ್ಪನ ಮೇಲೆ ಹಾಕ್ತಾಯಿದ್ದೀನಿ. ಇದು ತುಂಬ ಕಚ್ಕೊಂಡಂಗಿರುತ್ತೆ, ಬಟ್ ಅದು ಬೇಯ್ತಾ ಸುತ್ತ ಅದೇ ಬಿಟ್ಕೊಂಡ್ಬಿಡುತ್ತೆ. ಕೈಯಲ್ಲೇ ಹಾಗೆ ಎಡ್ದಾಕ್ಬಿಡ್ಬೋದು. ನಾವು ಸೌಟಲ್ಲಿ ನಾರ್ಮಲ್ ದೋಸೆ ಹಾಕೋ ಥರ ಹಾಕೋಕ್ಕಾಗಲ್ಲ. ಇದನ್ನು ನಾನೇನು ಇವಾಗ ಹಾಕಿದ್ನೋ ಅದೇ ಥರ ಹಾಕಬೇಕು. ನೀವು ಕೂಡ ಟ್ರೈ ಮಾಡಿ ನೋಡಿ. ಒಂದು ಸಲ ಚೆನ್ನಾಗಿ ಸರಿ ಬರೋಲ್ಲ, ನೆಕ್ಸ್ಟ್ ಟೈಮ್ ಖಂಡಿತ ಕರೆಕ್ಟಾಗಿ ಬಂದೇ ಬರುತ್ತೆ. ಏನು ಮಹಾ ದೊಡ್ಡ ವಿದ್ಯೆ ಅಲ್ಲ. ನೈಟ್ ನೆನೆ ಹಾಕಿ ಬೆಳಗ್ಗೆ ನುಣ್ಣಗೆ ರುಬ್ಬಿ ಉಪ್ಪು ಮಿಕ್ಸ್ ಮಾಡಿ ತೆಳು ಮಾಡಿ ಅಷ್ಟೇ. ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳು ಮಾಡಿ ದೋಸೆ ಹಾಕಿ, ತುಂಬಾ ನೀಟಾಗಿ ಬರುತ್ತೆ, ಬೇಗನೂ ಕೂಡ ಆಗುತ್ತೆ. ಇವತ್ತು ನಾನು ಮಾಡಿದಂತಹ ಹಾಗಲಕಾಯಿ ಗೊಜ್ಜು ಮತ್ತು ಇದಕ್ಕೆ ನೀರು ದೋಸೆ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿತ್ತು. ಈವನ್ ನನ್ನ ಮಕ್ಕಳು ಕೂಡ ಕಹಿ ಅಂತ ಅನ್ನಿಸ್ತೇನೆ ಗ್ರೇವಿ ಹಾಕ್ಕೊಂಡು ಖಾಲಿನೇ ಮಾಡಿಬಿಟ್ರು, ಅಷ್ಟು ಚೆನ್ನಾಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಲ್ಲಿ ನೋಡಿ, ಹೀಗೆ ಕೈಯಲ್ಲೇ ಇದನ್ನು ನೀಟಾಗಿ ತೆಗಿಬೋದು, ಅಷ್ಟು ಸುಲಭವಾಗಿ ಇದು ಬರುತ್ತೆ.
ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ನೋಡಿ ಆಮೇಲೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ನೋಡಿ ದೋಸೆ ಎಷ್ಟು ಚೆನ್ನಾಗಿದೆ ನೋಡಿ, ಎಣ್ಣೆ ಬಿಟ್ಕೊಂಡಿದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ. ನೀರಿನಾದ ಈ ಹದಕ್ಕಿರಬೇಕು ದೋಸೆ ಹಿಟ್ಟು, ಈ ಹದಕ್ಕಿದ್ರೆ ತುಂಬಾ ನೀಟಾಗಿ ಬರುತ್ತೆ. ನೀವೂ ಕೂಡ ಟ್ರೈ ಮಾಡಿ ನೋಡಿ. ಇಂತಹದ್ದೇ ರೆಸಿಪಿಗಳಿಗೋಸ್ಕರ ನನ್ನ ಯಶೋಗಾಥೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ, ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ.